ಈಗ ಅಶ್ಲೀಲ ವಿಡಿಯೋ ಸಂಬಂಧ ಇಬ್ಬರು SIT ವಶಕ್ಕೆ ಪಡೆದುಕೊಂಡಿದೆಯಲ್ಲ ಲಿಖಿತ್ ಮತ್ತು ಚೇತನ್, ಇವರಿಬ್ಬರನ್ನ ಸ್ಥಳ ಮಹಜರಿಗೆ ಕರೆದೊಯ್ದಿದ್ದಾರೆ ಅಧಿಕಾರಿಗಳು. ಹಾಸನದಲ್ಲಿ ಇವರಿಬ್ಬರನ್ನ ವಶಕ್ಕೆ ಪಡೆದುಕೊಂಡು ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಿದ್ದಾರೆ. ಚೇತನ್ ಸ್ವಗ್ರಾಮ ಯಲಗುಂದಕ್ಕೆ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಹಾಸನ ಜಿಲ್ಲೆಯ ನಿಟ್ಟೂರು ಹೋಬಳಿಯ ಯಲಗುಂದ ಅನ್ನೋ ಗ್ರಾಮದ ನಿವಾಸಿ ಆತನ ಊರಿಗೆ ಆತನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಸ್ಥಳ ಮಹಜರು ಮಾಡೋದಕ್ಕೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಈತನೇ ಚೇತನ್, ಬಿಜೆಪಿಯ ಕಾರ್ಯಕರ್ತ, ಜೊತೆಗೆ ಈ ಪೆಂಡ್ರೈವ್ ವೈರಲ್ ಕೇಸ್ನಲ್ಲಿ ಈಗ ಸದ್ಯಕ್ಕೆ SIT ಬಂಧನಕ್ಕೊಳಗಾಗಿರುವವನು. ಒಂದಿಷ್ಟು ವಿಚಾರಣೆಯನ್ನು ನಡೆಸಿದ್ರು ಹಾಸನ ಠಾಣೆಯಲ್ಲಿ. ಈಗ ಆತನ ಊರಿಗೆ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಚೇತನ್, ನೀವು ಫೋಟೋದಲ್ಲೂ ಗಮನಿಸ್ತಾ ಇದ್ದೀರಿ, ಪೊಲೀಸ್ ಜೀಪ್ನಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇರೋದನ್ನು ಕೂಡ ನೋಡ್ತಾ ಇದ್ದೀರಿ. ಬಿಜೆಪಿಗೂ ಕೂಡ ಈಗ ಸುತ್ತಾಕೊಳ್ಳುವ ಸಾಧ್ಯತೆಗಳಿದೆ. ಪ್ರೀತಮ್ ಗೌಡ್ರ ಆಪ್ತರು ಅಂದಿದ ತಕ್ಷಣ ಪ್ರೀತಮ್ ಗೌಡ್ರ ಹೇಳಿಯೇ ಮಾಡಿಸಿರ್ಬೇಕು ಅಂತೇನು ಇಲ್ಲ. ಆದರೆ ಗೊತ್ತಿಲ್ಲ ಬಿಜೆಪಿಯಲ್ಲಿ ಇನ್ನು ಯಾರ್ಯಾರ ಹೆಸರು ಕೇಳಿ ಬರುತ್ತೆ, ಇನ್ನು ಯಾರ್ಯಾರನ್ನ SIT ವಶಕ್ಕೆ ಪಡೆದುಕೊಳ್ಳೋ ಸಾಧ್ಯತೆ ಇದೆ. ಇವೆಲ್ಲವೂ ಕೂಡ ಈಗ ಸದ್ಯಕ್ಕೆ ಊಹಿಸಲಾಗೋದಿಲ್ಲ. ಚೇತನ್ ಮತ್ತು ಲಿಖಿತ್ ಗೌಡ ಇವರಿಬ್ಬರ ಬಂಧನವೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ. ಈ ಪೆಂಡ್ರೈವ್ ವೈರಲ್ ಮಾಡಿರೋ ಕೇಸ್ನ ಸಂಬಂಧ ಇವರಿಬ್ಬರನ್ನ ಪೊಲೀಸರು SIT ವಶಕ್ಕೆ ಪಡೆದುಕೊಂಡಿದ್ದಾರೆ.